ನಭೋಮಂಡಲದಲ್ಲಿ ಒಂದು ರೀತಿಯಾದಂಥ ಕೌತುಕ ಏನಾಗುತ್ತೆ ಅನ್ನುವಂಥ ಕುತೂಹಲ. ಆದರೆ ಇನ್ನೊಂದು ಕಡೆಗೆ ಅದರಿಂದ ನಮಗೇನಾದರೂ ಆಗ್ಬಿಡುತ್ತಾ ಅನ್ನುವಂಥ ಒಂದು ಆತಂಕ, ಒಂದು ಭಯ. ಸೊ ಹಾಗಾಗಿ ಅನೇಕರು ದೇವರ ಮೊರೆ ಹೋಗ್ತಾರೆ, ದೇವಸ್ಥಾನಗಳ ಮೊರೆ ಹೋಗ್ತಾರೆ. ಈ ಖಗೋಳ ಕೌತುಕವನ್ನು ನೋಡಬೇಕು ಅನ್ನುವಂಥವ್ರು ಕಾಯ್ತಾ ಕೂತ್ಕೊಳ್ತಾರೆ. ರಾಹುಗ್ರಸ್ತ ಚಂದ್ರಗ್ರಹಣಕ್ಕೆ ಈಗ ಇನ್ನು ಕೆಲವು ಗಂಟೆಗಳು ಬಾಕಿ ಇದೆ. ದೇವರಿಗೂ ಕೂಡ ಈಗ ಚಂದ್ರಗ್ರಹಣದ ಎಫೆಕ್ಟು. ಸೊ ಬೆಂಗಳೂರಿನ ಬಹುತೇಕ ದೇಗುಲಗಳು ಕೂಡ ಈಗ ಬಂದ್ ಆಗಿದೆ. ಬಂಡೆ ಮಹಾಕಾಳಿ ದೇವಾಲಯದಲ್ಲಿ ಎಂದಿನಂತೆ ದರ್ಶನದ ವ್ಯವಸ್ಥೆಯನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ರಾತ್ರಿ 9 ಗಂಟೆಯವರೆಗೂ ಕೂಡ ದೇವಾಲಯ ಓಪನ್ ಇರುತ್ತೆ. ಗ್ರಹಣ ಸಮಯದಲ್ಲಿ ಮಾತ್ರ ದೇವಸ್ಥಾನವನ್ನ ಬಂದ್ ಮಾಡಲಾಗುತ್ತೆ. ನಭೋಮಂಡಲದಲ್ಲಿ ನಡೀತಾ ಇರುವಂತ ಈ ಖಗೋಳ ಕೌತುಕ ಏನಿದೆ, ಇದನ್ನ ಕಾತುರದಿಂದ ಕಾಯ್ತಾ ಇರುವಂತವರು ಇದ್ದಾರೆ. ಇದರಿಂದ ಏನಾದರೂ ಆಪತ್ತಾಗುತ್ತೆ ಅನ್ನುವಂಥ ಭಯದಲ್ಲೂ ಕೂಡ ಇದ್ದಾರೆ. ಏನೂ ಆಗಬಾರ್ದಪ್ಪ ಅಂತೇಳಿ ದೇವರಿಗೆ ಕೈ ಮುಕ್ಕೊಂಡು ಕೂತ್ಕೊಳ್ಳುವಂಥವ್ರು ಇದ್ದಾರೆ. ಆ ಸಂದರ್ಭದಲ್ಲಿ ಧ್ಯಾನ ಮಾಡೋರು ಇದ್ದಾರೆ. ಅನೇಕರು ಈ ನಂಬಿಕೆಗಳ ವಿಚಾರದಲ್ಲಿ ಇದ್ದೇ ಇದೆ. ಯಾಕೆ ಅಂತಂದರೆ ನಮ್ಮ ಜೊತೆಗೆ ಇದೆ ಅದು. ಅದಕ್ಕೆ ಅನೇಕ ರೀತಿಯಾದಂತಹ ಘಟನೆಗಳು ಕೂಡ ಕಾರಣ ಇದೆ. ಹಾಗಾಗಿ ಆ ನಂಬಿಕೆ ಅಚ್ಚಳಿಯದೇನೆ ನಮ್ಮಲ್ಲಿ ಹಾಗೆ ಉಳ್ಕೊಂಡಿದೆ. ಸೊ ಹಾಗಾಗಿ ಪಾಲನೆ ಮಾಡೋದ್ರಲ್ಲಿ ಕಳ್ಕೊಳ್ಳೋದೇನಪ್ಪ ಅನ್ನುವಂಥವರು ಇದ್ದಾರೆ. ಅದು ಹೆಚ್ಚಾಗಿ ಯಾಕೆ ಅದಕ್ಕೆ ಸುಮ್ಮನೆ ನಾವು ಇದನ್ನು ಮಾಡಬೇಕಲ್ವಾ, ಆಯಿತು ಪಾಲನೆ ಮಾಡೋಣ ಬಿಡು, ಯಾಕೋ ಏನೋ ಆಗ್ಲೋ ಬದಲಾಗಿ ಪಾಲನೆ ಮಾಡ್ಕೊಂಡ್ಬಿಡೋಣ ಅನ್ನುವಂಥ ನಂಬಿಕೆಗಳು ಇದೆ ನಮ್ಮಲ್ಲಿ. ಈಗಾಗಲೇ ದೇವಸ್ಥಾನಗಳಲ್ಲಿ ನೋಡ್ತಾ ಇದ್ದೀರಾ ನೀವು, ಭಕ್ತರು ಯಾವ ರೀತಿಯಲ್ಲಿ ಸೇರ್ಕೊಂಡಿದ್ದಾರೆ. ಒಂದು ದರ್ಶನವನ್ನು ಮಾಡಿ ಬಂದ್ಬಿಡೋಣ ಅಂತ ಹೇಳಿ ದೀಪವನ್ನು ಹಚ್ಚಿ, ಉದಿನಕಡ್ಡಿಯನ್ನು ಬೆಳಗಿ, ಹೂವಿನ ಹಾರವನ್ನು ಹಾಕಿ ಕೈ ಮುಗಿದು ಬರ್ತಾ ಇದ್ದಾರೆ. ಇದರಿಂದ ಕಾಪಾಡಪ್ಪ ನನಗೆ ಅಂತ ಹೇಳಿ. ಸೊ ದೇವರೇ ಗ್ರಹಣದ ಸಂದರ್ಭದಲ್ಲಿ ದಿಗ್ಬಂಧನದಲ್ಲಿ ಇರ್ತಾರೆ. ದರ್ಪೆಯನ್ನು ಹಾಕಿ ಅವರನ್ನೇ ಬಂಧನದಲ್ಲಿ ಇಟ್ಟಿರ್ತಾರೆ. ಸೊ ಆದರೆ ಈಗ ಹಲವು ಕಡೆಗಳಲ್ಲಿ ಪೂಜೆಯನ್ನು ಮಾಡಿ ಯಾವುದೇ ರೀತಿಯಾದಂಥ ಕೆಟ್ಟ ಘಟನೆಗಳು ನಡೀಬಾರ್ದು ಅನ್ನೋಕ್ಕೋಸ್ಕರ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ನನ್ನ ಸಹೋದ್ಯೋಗಿ ಅಲ್ಲಿಂದ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಎಲ್ಲ ದೇವಾಲಯಗಳಲ್ಲೂ ಕೂಡ ಭಕ್ತಾದಿಗಳು ತಮ್ಮ ದೇವರ ದರ್ಶನವನ್ನು ಮಾಡಲಿಕ್ಕೆ, ತಮ್ಮ ಇಷ್ಟ ದೇವರನ್ನು ದರ್ಶನ ಮಾಡಲಿಕ್ಕೆ ಬಂದಿರುವಂಥದ್ದು. ಇವತ್ತು ನಾನು ಚಾಮರಾಜಪೇಟೆಯಲ್ಲಿರುವ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿದ್ದೀನಿ. ಇಲ್ಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಜನಸಂಖ್ಯೆ ಕಿಕ್ಕಿರಿದು ತುಂಬ್ತಾ ಇರುವಂಥದ್ದು. ಯಾಕೆಂದರೆ ಬೆಳಗಿನ ಜಾವ 5 ಗಂಟೆಯಿಂದನೂ ಕೂಡ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಸಂಜೆ 8 ಗಂಟೆ ತನಕ ಕೂಡ ದರ್ಶನಕ್ಕೆ ಅವಕಾಶಗಳಿರುವಂಥದ್ದು. ಯಾಕೆಂದರೆ ಸಾಮಾನ್ಯವಾಗಿ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಅಂತ ಬಂದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪೂಜೆಯನ್ನು ಮಾಡಿಸುವಂಥದ್ದು, ಜೊತೆಗೆ ತಮ್ಮ ಕಷ್ಟ ಕಾರ್ಪಣ್ಯಗಳೇನಿರ್ತೇವೆ ಅದನ್ನು ನೆರವೇರಿಸ್ಕೊಳ್ಳುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಜನಸಾಮಾನ್ಯರನ್ನು ಕೇಳುವಂಥ ಕೆಲಸನ ಮಾಡ್ತೀನಿ. ಸರ್, ಇವತ್ತು ಚಂದ್ರಗ್ರಹಣ ದೇವರ ದರ್ಶನ ಮಾಡಕ್ಕೆ ಬಂದಿದ್ದೀರಾ, ಏನನ್ಸುತ್ತೆ? ತುಂಬ ಖುಷಿ ಆಗ್ತಾಯಿದೆ. ನಿಮಗೆ ಯಾವುದೇ ಥರದ ನೋವು, ಅದು ಬೇರೆ ಮೈಕೈ ನೋವು, ಬೇರೆ ಎಲ್ಲ ಥರ ಇದ್ದರೆ ಇಲ್ಲಿ ಬಂದು ತಡೆ ಓಡಿಸಿ ಪೂಜೆ ಮಾಡಿಸಿದ್ರೆ ಅದು ಸಂಪೂರ್ಣ ನಿವಾರಣೆ ಆಗುತ್ತೆ. ನೀವು ಸರ್ ಇವತ್ತು ಚಂದ್ರಗ್ರಹಣ ದರ್ಶನಕ್ಕೆ ಬಂದಿದ್ದೀರಾ? ಸರ್, ನಾನು 5 ವರ್ಷದಿಂದ ಬರ್ತಾ ಇದ್ದೀನಿ. ಈ ದೇವ್ರು ಯಾರಿಗೂ ಏನು ಒಳ್ಳೆ ಕೆಟ್ಟದ್ದು ಮಾಡಲ್ಲ, ಎಲ್ಲ ಒಳ್ಳೇದೇ ಮಾಡುತ್ತೆ. ತುಂಬ ಚೆನ್ನಾಗಿದೆ. ಈ ದೇವಸ್ಥಾನಕ್ಕೆ ಬಂದು ಹೋಗಿ ಎಲ್ಲರಿಗೂ ಒಳ್ಳೆ. ಚಂದ್ರಗ್ರಹಣ ಇರೋದ್ರಿಂದ ಇವತ್ತು ದರ್ಶನನ ಮಾಡ್ಕೊಳ್ಬೇಕು. ಜೊತೆಗೆ ಒಂದಷ್ಟು ಕಷ್ಟ ಕಾರ್ಪಣ್ಯಗಳು ಕೆಲವೊಂದು ರಾಶಿಗಳಿಗೆ ವಿಚಾರ ಅದಕ್ಕೆ ಸಂಬಂಧಪಟ್ಟಂಗೆ ಆ ಥರ ಏನಾಗಿ ಈ ದೇವ್ರ ಹತ್ರ ಬಂದು ಏನು ಕಷ್ಟ ಅಂತ ಹೇಳ್ಕೊಂಡ್ರು ಅದು ಪರಿಹಾರ ಆಗುತ್ತೆ. ಉದಾಹರಣೆ ನನ್ನೇ ತಗೊಳ್ಳಿ, ಒಂದು 100 ರೂಪಾಯಿ ದುಡ್ಡಿರಲಿಲ್ಲ, ಇವಾಗ ನಾನು ಚೆನ್ನಾಗಿದ್ದೀನಿ, ದೇವ್ರು ಎಲ್ಲ ಕೊಟ್ಟಿದೆ. ದೇವಸ್ಥಾನಕ್ಕೆ ಬಂದು ಹೋಗಿ ತಡೆ ಓಡಿಸಿ ಅಮಾವಾಸ್ಯೆ ಹುಣ್ಣಿಮೆ ಬಂದು ಹೋಗಿ. ನೀವು ದೇವಸ್ಥಾನ ಇವತ್ತು ದರ್ಶನ ಮಾಡಕ್ಕೆ ಬಂದಿದ್ದೀರಾ? ಹೌದು ಸರ್. ಏನನ್ಸುತ್ತೆ ಇವತ್ತು ಚಂದ್ರಗ್ರಹಣದ ಪ್ರಯುಕ್ತ ದರ್ಶನ ಮಾಡಕ್ಕೆ ಬಂದಿರೋದು? ತುಂಬ ಖುಷಿ ಆಗ್ತದೆ ಸರ್. ಇದು ಸಾರ್ವಜನಿಕರು ಹೇಳುವಂಥದ್ದು. ಇವತ್ತು ಚಂದ್ರಗ್ರಹಣ ಇದೆ, ಚಂದ್ರಗ್ರಹಣ ಇರೋ ಹಿನ್ನೆಲೆಯಲ್ಲಿ ಇವತ್ತು ದರ್ಶನವನ್ನು ಮಾಡ್ಲಿಕ್ಕೆ ಬಂದಿದ್ದೀವಿ, ದರ್ಶನವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇರೋಂಥದ್ದು. ಯಾಕೆಂದರೆ ಸಾಮಾನ್ಯವಾಗಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಒಂದಿಷ್ಟು ಕಾಲಾವಕಾಶಗಳನ್ನು ಕೂಡ ಕೊಟ್ಟಿದ್ದಾರೆ. ಅದು ಗವಿಗಂಗಾಧರೇಶ್ವರ ದೇವಸ್ಥಾನ ಇರ್ಬೋದು, 11 ಗಂಟೆ ನಂತರ ಭಕ್ತಾದಿಗಳಿಗೆ ದರ್ಶನ ಅವಕ್ಕೆ ಅವಕಾಶ ಇಲ್ಲ. ಅದಾದ ನಂತರ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಕಾಲಮಾನಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ಈ ದೇವಸ್ಥಾನದಲ್ಲಿ, ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ರಾತ್ರಿ 8 ಗಂಟೆ, ಸಾಮಾನ್ಯವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ 10:30, 11 ಗಂಟೆ ತನಕ ಕೂಡ ದರ್ಶನಕ್ಕೆ ಕಾಲಾವಕಾಶಗಳಿರ್ತಿತ್ತು. 8 ಗಂಟೆಗೆ ಈ ದೇವಸ್ಥಾನವನ್ನು ಏನೋ ಕ್ಲೋಸನ್ನು ಮಾಡಬೇಕು. ಜೊತೆಗೆ ಬೆಳಗ್ಗೆ 6 ಗಂಟೆಗೆ ಮತ್ತೆ ತೆಗೆದು ಅದನ್ನು ಓಪನ್ ಮಾಡಿ ಶುದ್ಧೀಕರಣವನ್ನು ಮಾಡಿ ಮತ್ತೆ ಪೂಜೆಯನ್ನು ಮಾಡಬೇಕು ಅಂತೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗ ಜೊತೆಗೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ, ಇವತ್ತು ಸತ್ಯನಾರಾಯಣ ಪೂಜೆಯನ್ನು ಕೂಡ ಮಾಡ್ತಾರೆ. ಇವತ್ತು ಯಾರ್ಯಾರು ಭಕ್ತಾದಿಗಳು ಬಂದಿರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಏನೋ ಪೂಜೆಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕೆಂದರೆ ಸಾಮಾನ್ಯವಾಗಿ ಈ ದೇವಸ್ಥಾನದಲ್ಲಿ
ಸಾವಿರಾರು ಸಂಖ್ಯೆಯಲ್ಲಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿವಸದಲ್ಲಿ ಬರ್ತಾರೆ. ಅದೇ ರೀತಿಯಲ್ಲಿ ಇವತ್ತು ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಕೂಡ ದೇವಸ್ಥಾನದ ಆವರಣದಲ್ಲಿ ನಡೀತಿರುವಂಥದ್ದು. ಒಂದು ರೀತಿಯ ಹೋಮವನ್ನು ಮಾಡಿದ ಬಳಿಕ ತಮಗೆ ಯಾರ್ಯಾರಿಗೆ ಕಷ್ಟಗಳಿದ್ದಾವೆ ಆ ಕಷ್ಟ ಕಾರ್ಪಣ್ಯಗಳನ್ನು ನೆರವೇರಿಸುವಂಥ ಕೆಲಸಗಳನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ದೇವಸ್ಥಾನ ರಾಜ್ಯಾದ್ಯಂತ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ರೀತಿಯ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಬಡ್ಡಿ ಮಕ್ಕಳ ಮೊದಲು ಕೂಡ ಇವತ್ತು ವಿಶೇಷ ಪೂಜೆ ಕೈಂಕರ್ಯಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.